ಈ ಬಾರಿ ಬಿಗ್ ಬಾಸ್ 12 ಸಾಕಷ್ಟು ಸದ್ದು ಮಾಡ್ತಿದೆ. ಜಗಳ, ಗುದ್ದಾಟ ಜೋರಾಗಿದೆ. ಮತ್ತೊಂದು ಕಡೆ ಈ ಬಾರಿ ಸುದೀಪ್ ಖಡಕ್ ಲುಕ್‌ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರ ನಡುವೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಚೈತ್ರ ಕುಂದಾಪುರ ಹೋಗಿದ್ರು. ಆದ್ರೆ ಈಗ ಮನೆಯಿಂದ ಆಚೆ ಬಂದಿದ್ದಾರೆ. ನಮ್ಮ ಜೊತೆಗೆ ಚೈತ್ರ ಕುಂದಾಪುರ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಮೇಡಮ್, ಒಂದು ತಿಂಗಳ ಹೇಗಿತ್ತು? ಯಾಕಂದ್ರೆ ಸೆಕೆಂಡ್ ಬಾರಿ ಮನೆಗೆ ಹೋಗಿದ್ದೀರಾ, ಹೌದು. ಹೇಗಿತ್ತು ಅನುಭವ ಅಂತ? ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಕೂಡ. ಸೊ ನಾವು ಗೆಸ್ಟ್‌ಗಳಾಗಿ ಹೋಗಿದ್ವಿ. ಸೊ ನಮ್ದೊಂದಷ್ಟು ಸಸ್ಪೆನ್ಸ್ ಆಗಿ ಇಟ್ಟಿದ್ದು. ಸೊ ಅದು ಅವರು ಕೊಟ್ಟಿದ್ದ ಟ್ವಿಸ್ಟ್‌ಗಳು ಇದೆಲ್ಲ ತುಂಬ ಅದ್ಭುತವಾಗಿತ್ತು. ಸೊ ಈ ಸಲ ಮನೆಯೂ ಕೂಡ ವೈಬ್ ಕೂಡ ಸ್ವಲ್ಪ ಬೇರೆನೇ ಇತ್ತು. ಹಾಗಾಗಿ ಭಾಳ ಖುಷಿ ಆಯಿತು. ಒಂದ್ ಕಡೆ ಜಗಳ, ಗದ್ದಲ. ಯಾಕಂದ್ರೆ ಕಳೆದ ಬಾರಿ ನೀವು ಎಷ್ಟು ಜಗಳ ಆಡಿದ್ರೆ ಇಡೀ ರಾಜ್ಯವೇ ನಡೆಯಿತು. ಈ ಬಾರಿ ಸಹ ಒಂದ್ ಕಡೆ ಫುಲ್ ಗದ್ದಲ, ಜಗಳ ಒಂದ್ ಕಡೆ ಕಾಣಿಸ್ಕೊಂಡಿತ್ತು. ಸೊ ಅಂದರೆ ನೋಡಿ, ಆ ಮನೆ ಈ ವಿಶೇಷತೆನೇ ಹಾಗೆ ಅಂತ. ನಿಮ್ಗೆ ಯಾವ್ದು ಸರಿ ಕಾಣಲ್ಲ ಅದಕ್ಕೆ ಗಟ್ಟಿಯಾಗಿ ಧ್ವನಿ ಎತ್ತೋದು, ಮತ್ತು ಅದ್ರ ವಿರುದ್ಧ ಏನು ನಮ್ಮ ಅಭಿಪ್ರಾಯಗಳು ಏನಿರುತ್ತೆ ಅದನ್ನು ನೇರವಾಗಿ ಹೇಳೋದೇ ಆ ಮನೆಯ ವೈಶಿಷ್ಟ್ಯತೆ. ಸೊ ಅದನ್ನು ನಾವು ಹೇಳಿಲ್ಲ ಅಂತಂದ್ರೆ ಜನರ ಕಣ್ಣಿಗೆ ನಾವು ಫೇಕು ಅಂತ ಅನ್ನಿಸ್ಕೊಂಡ್ಬಿಡ್ತೀವಿ. ಸೊ ನಮ್ಮ ರಿಯಲ್ ವ್ಯಕ್ತಿತ್ವನೇ ಹಾಗೆ, ಯಾವ್ದು ಸರಿ ಕಾಣಿಸಲ್ಲ ಅದನ್ನು ನೇರವಾಗಿ ಹೇಳಬೇಕು ಅನ್ನೋದು. ಸೊ ಅದು ಈ ಮನೆಯಲ್ಲೂ ಕಂಟಿನ್ಯೂ ಆಗಿದೆ ಅಂತ. ಯಾಕಂದ್ರೆ ಜನ ಹೇಳ್ತಿದ್ರೆ ಅಶ್ವಿನಿ ಗೌಡ್ರನ್ನ ಟಾರ್ಗೆಟ್ ಮಾಡಿದ್ರಿ ಎಂಬುದು ಒಂದ್ ಕಡೆ ಚರ್ಚೆ. ನಿಮ್ಗೆ ಅನ್ಸುತ್ತಾ ನಾನು ಅಶ್ವಿನಿ ಗೌಡ ಅವ್ರನ್ನ ಟಾರ್ಗೆಟ್ ಮಾಡಿದೆ ಅಂತ? ಬಿಕಾಸ್ ನಾನು ಹೋಗಿದ್ದು ಮೊದಲನೇ ವಾರನೇ ಅವ್ರಿಗೆ ಉತ್ತಮ ಕೊಡ್ತೀನಿ. ಸೊ ವೀಕೆಂಡಲ್ಲಿ ಅವ್ರ ಬಗ್ಗೆ ಬಂದಿರೋ ಅಷ್ಟು ಸ್ಟೇಟ್ಮೆಂಟ್ಗಳಿಗೆ ನಾನೇ ಅವ್ರ ಫೇವರಾಗಿ ನಿಂತ್ಕೋತೀನಿ. ಸೊ ನನಗೆಲ್ಲೂ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ನೋಡೋರಿಗೆ ಟಕ್ಕರ್ ಕೊಡೋಕೆ ಹೋಗ್ತಿದ್ದಾರೆ ಅನ್ನೋ ಥರನೇ ಇತ್ತು. ಆದರೆ ನಿಜವಾಗ್ಲೂ ನಮ್ಮ ಉದ್ದೇಶ ಹಾಗಿರಲಿಲ್ಲ. ಒಂದು ಇನ್ನೊಂದೇನು ಅಂತ ಕೇಳಿದ್ರೆ, ಅಲ್ಲಿ ನಮ್ಮ ವಿಷಯ ಬರ್ದೇನೆ ನಮಗೆ ಸಂಬಂಧಪಟ್ಟದೇ ಇರೋವಂಥ ಯಾವುದೇ ಘಟನೆಗಳು ನಡೆದಿಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ. ನಮ್ಮ ವಿಷಯಕ್ಕೆ ಬಂದರೂ ನಮ್ಮ ಉಸ್ತುವಾರಿ ತಪ್ಪು ಅಂತ ಅನ್ನೋದು, ನಮ್ಮ ತಪ್ಪು ನಾವು ಮಾಡದೇ ಇರೋ ತಪ್ಪುಗಳನ್ನು ಮಾಡಿದ್ದೀವಿ ಅಂತ ಹೇಳೋದು, ನಾವು ಹೇಳಿರೋ ಮಾತುಗಳನ್ನ ತಿರ್ಚಿ ಹೇಳೋದು, ಈ ಥರದಾದಾಗ ಎಲ್ಲಿ ಕೊಡ್ಬೇಕು ಅಲ್ಲಿ ಹಾಕಿ ಕೊಟ್ಟಿದ್ದೀವಿ ಅಷ್ಟೇ. ಯಾಕಂದ್ರೆ ಮೇಡಮ್, ವರ್ಲ್ಡ್ ಕಾರ್ಡ್ ಎಂಟ್ರಿ ಆದ್ರಿ, ಬಟ್ ನೀವು ಸ್ಪರ್ಧಿಗಳು ಅಂತ ಗೊತ್ತಾದ್ಮೇಲೆ ಹೇಗೆ ಅನ್ಸಿ ಹೊರ ಬಂದ್ಮೇಲೆ ಅಂತ? ಅಂದರೆ ನಾವು ಸ್ಪರ್ಧಿಗಳಲ್ಲ ಅನ್ನೋದು ನಮಗೆ ಗೊತ್ತಿತ್ತು. ನಾವು ಗೆಸ್ಟ್ಗಳನ್ನೋದು ನಮಗೆ ಮೊದಲೇ ಗೊತ್ತಿತ್ತು. ಸೊ ಅದೇ ಗೆಸ್ಟ್ಗಳು ಯೂಶ್ವಲಿ ಒಂದಿನ ಇರ್ತಾರೆ, ನಾವು 1 ಮಂತ್ ಇದ್ವಿ ಅಷ್ಟೇ. ಸೊ ಮನೆಯವರ ಮನಸ್ಥಿತಿ ಒಳಗಡೆ ನಾವು ಒಂದು ರೀತಿಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅನ್ನೋ ಥರ ಹೇಳಿ, ಸೊ ಅವ್ರ ಆಟ ಹೇಗೆ ಆಡಬೇಕು ಅನ್ನೋದಕ್ಕೆ ಅವ್ರಿಗೊಂದು ಸ್ವಲ್ಪ ಒಂದು ತಯಾರಿ ಮಾಡ್ದ ಹಾಗೆ ಅಷ್ಟೇ ಇದ್ದಿದ್ದು ನಮ್ದು ಕೆಲಸ. ಸೊ ಅದನ್ನು ಮಾಡಿದ್ದೀವಿ. ಮೇಡಮ್, ಹೇಗಿದ್ದಾರೆ ಸ್ಪರ್ಧಿಗಳು ಅಂತ? ಚೆನ್ನಾಗಿದ್ದಾರೆ. ಒಬ್ಬೊಬ್ಬರದೇ ನಮ್ಮ ಸೀಸನಲ್ಲಿ ಇದ್ದಿದ್ದ ಸ್ಪರ್ಧಿಗಳೇ ಬೇರೆ, ಈ ಸೀಸನಲ್ಲಿ ಇರೋ ಸ್ಪರ್ಧಿಗಳೇ ಬೇರೆ. ಸೊ ಒಬ್ಬೊಬ್ಬರ ವ್ಯಕ್ತಿತ್ವನೂ ಡಿಫ್ರೆಂಟು. ಕಾಮ್ ಆ್ಯಂಡ್ ಕೂಲ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಕಳೆದ ಬಾರಿ ಮತ್ತು ಈ ಬಾರಿ ಏನು ವ್ಯತ್ಯಾಸ ಬಿಗ್ ಬಾಸ್ ಅಲ್ಲಿ ಕಾಣ್ತಿದ್ರೆ ಅಂತ? ಕಂಟೆಸ್ಟೆಂಟ್ಗಳೇ ತುಂಬ ವ್ಯತ್ಯಾಸ. ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಬಹಳ ವಿಭಿನ್ನವಾಗಿರೋರು. ಆ್ಯಂಡ್ ನಮ್ಮ ಸೀಸನ್ನಲ್ಲಿ ಎಲ್ಲರೂ ಒಂದು ಸ್ವಲ್ಪ ಬೇರೆ ಥರನೇ ಇದ್ದರು. ಜಿದ್ದಿಗೆ ಬಿದ್ದಾಡೋ ಥರದ ಮನಸ್ಥಿತಿಯವರಿದ್ದರು. ಸೊ ಈ ಸೀಸನ್ನಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಜನ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದರೆ, ಇನ್ನೊಂದಷ್ಟು ಜನ ಓವರ್ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಎರಡರದ್ದು ಮಿಕ್ಸ್ಚರ್ ಇದೆ ಅಂತ. ನೀವು ರಜತ್ ಎಲ್ಲ ಹೋಗಿದ್ರಿ. ಅದೇ ಅಫ್ಕೋರ್ಸ್ ನಾವು ನಮ್ಮ ಸೀಸನಲ್ಲಿ ಹೇಗಿದ್ವಿ ಈ ಸೀಸನಲ್ಲೂ ಹಾಗೆ ಆಡಿದ್ದೀವಿ. ಸೊ ಆಟದ ವಿಷಯದಲ್ಲಿ ನಾವೆಲ್ಲೂ ರಾಜಿ ಮಾಡ್ಕೊಂಡಿಲ್ಲ. ಅದರಿಂದ ಆಚೆಗೆ ಮನೆ ಅಲ್ಲಿದ್ದಂಥ ಸ್ಪರ್ಧಿಗಳು ನಮ್ಮನ್ನು ಹೇಗೆ ನೋಡಿದ್ದಾರೆ, ಅದನ್ನು ಹೇಗೆ ತೊಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ. ಮೇಡಮ್, ಈ ಬಾರಿ ಯಾರು ಗೆಲ್ಬೋದು ಅಂತ? ಯಾಕಂದ್ರೆ ನೀವು ಒಂದು ತಿಂಗಳು ಇದು ಬಂದಿದ್ದೀರಾ, ಯಾರು ಗೆಲ್ಲಬಹುದು? ಯಾಕಂದ್ರೆ ಗಿಲ್ಲಿ ಅಂತ ಕಡೆ ಒಂದ್ ಕಡೆ ಜನ ಹೇಳ್ತಿದ್ದಾರೆ, ನಿಮ್ಮ ಭಾಗದವರು ಶ್ವೇತಾ ಸಹ ಇದ್ದಾರೆ, ರಕ್ಷಿತಾ ಅವ್ರು ಕೂಡ ರಕ್ಷಿತಾ ಇದ್ದಾರೆ, ಸಾರಿ. ಇಲ್ಲ ಸೀನ್ ಅದೇ ಇದು ತುಂಬ ಬೇಗ ಆಗಿಬಿಡುತ್ತೆ. ಯಾರು ವಿನ್ನರು ಅನ್ನೋದನ್ನ ಡಿಸೈಡ್ ಮಾಡೋಕ್ಕೆ ಬಹಳ ಬೇಗ ಆಗಿಬಿಡುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೇಲಿ 1 ಗಂಟೆ ಸಾಕು ನಿಮಗೆ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರೋದಕ್ಕೂ ಒಳ್ಳೆ ಅಭಿಪ್ರಾಯ ಬರೋದಕ್ಕೂ 1 ಅವರ್ ಸಾಕು. ಒಂದು ದಿನದಲ್ಲಿ ಜನಕ್ಕೆ ಅಭಿಪ್ರಾಯ ಬದಲಾಗುತ್ತೆ. ಮತ್ತು ಇದು ಈಗ ತುಂಬ ಬೇಗ, ಇನ್ನೊಂದು 4-5 ವಾರ ಇದೆ. ಸೊ ಇನ್ನು ಗಿಲ್ಲಿ ತನ್ನ ಆಟದಲ್ಲಿ ತನ್ನನ್ನು ತಾನು ಪ್ರೂವ್ ಮಾಡ್ಕೋಬೇಕು. ಸೊ ಉಳಿದಿರೋರು ಕೂಡ ಸಾಕಷ್ಟು ಜನ ಸ್ಪರ್ಧೆನಲ್ಲಿದ್ದಾರೆ. ಅವ್ರಿಗೆ ಯಾವುದೆಲ್ಲ ಬ್ಯಾಕ್ ಡ್ರಾಪ್ ಇದೆಯೋ ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಸೊ ಇದು ಭಾಳ ಬೇಗ ಆಗಿಬಿಡುತ್ತೆ ಅಂತ ಅನ್ಸುತ್ತೆ. ಸುದೀಪ್ ಅವರು ಈ ಬಾರಿ ಹೊಸ ಲುಕ್ಕಲ್ಲಿ ಕಂಡು ಬಂದಿದ್ದಾರೆ, ಹೇಗೆ ಅನ್ಸುತ್ತೆ ಮೇಡಮ್ ಅಂತ? ಖುಷಿ ಆಗುತ್ತೆ ಅವ್ರನ್ನ ನೋಡೋವಾಗಲೇ, ಅವ್ರದ್ದೊಂದು ಚಾರ್ಮು ನೋಡೋವಾಗಲೇ ಖುಷಿ ಆಗುತ್ತೆ. ಆ್ಯಂಡ್ ಈ ಸಲ ಲಾಸ್ಟ್ ಸೀಸನಲ್ಲಿ ಮ್ಯಾಕ್ಸ್ ಇತ್ತು, ಈ ಸೀಸನ್ನಲ್ಲಿ ಇದಿದೆ, ಮಾರ್ಕ್ ಸಿನಿಮಾ ಬಂದಿದೆ. ತುಂಬ ಖುಷಿ ಇದೆ. ಸೊ ಎರಡೂ ಸೀಸನ್ನಲ್ಲಿ ಅವರ ಪ್ರತಿ ಲುಕ್ಕು ಕೂಡ ಭಾಳ ಡಿಫ್ರೆಂಟ್ ಆಗಿರೋದು. ಸೊ ನೋಡೋಕೆ ಖುಷಿ ಆಗುತ್ತೆ. ನೀವು ಎಂಟ್ರಿ ಆದ್ರಿ, ಮನೆಯಲ್ಲಿ ಗದ್ದಲ ಸ್ಟಾರ್ಟ್ ಆಯಿತು, ಜಗಳ ಸ್ಟಾರ್ಟ್ ಆಯಿತು. ಒಂದು ಕಡೆ ಅಶ್ವಿನಿ ಗೌಡ ಅವರು ನಿಮಗೆ ಟಾರ್ಗೆಟ್ ಮಾಡೋದು, ನೀವು ಅವರಿಗೆ ಟಾರ್ಗೆಟ್ ಮಾಡೋದು, ಗಿಲ್ಲಿ ಕಮೆಂಟ್ ಮಾಡೋದು. ಅಲ್ಲ ಆಟದ ಮಜಾನೇ ಹಾಗೆ, ಆ ಮನೆ ಇರೋದೇ ಹಾಗೇನೆ, ಆ ಮನೆಯ ವೈಶಿಷ್ಟ್ಯತೆನೇ ಹಾಗೇನೆ. ಒಬ್ರು ಜಗಳ ಮಾಡ್ತಿರ್ತಾರೆ, ಅದ್ರ ನಡುವಲ್ಲಿ ಇನ್ಯಾರೋ ತಮ್ಮ ಬೆಳೆ ಬೇಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಕೆಲವ್ರು ಕೆಟ್ಟವರಾಗಿ ಕಾಣಿಸ್ತಾರೆ, ಕೆಲವರು ಒಳ್ಳೆಯವರಾಗಿ ಕಾಣಿಸ್ತಾರೆ. ಇದೆಲ್ಲವೂ ಸಂದರ್ಭಕ್ಕೆ ತಕ್ಕ ಹಾಗೆ ನಡೆಯೋದಷ್ಟು ಬಿಟ್ಟು, ಸಂದರ್ಭದಿಂದ ಆಚೆಗೆ ಬೇರೆ ಯಾರು ಉದ್ದೇಶಪೂರ್ವಕವಾಗಿ ಯಾವುದೂ ಮಾಡೋದಿಲ್ಲ. ಮೋಸ್ಟ್ಲಿ ಸಂದರ್ಭ ಅಲ್ಲದೆ ಹೋದರೆ ಎಲ್ಲರೂ ಒಳ್ಳೆಯವರೇ ಅಂತ ಅನ್ಸುತ್ತೆ. ರಕ್ಷಿತೆ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಅಂತ, ನಿಮ್ಮ ಭಾಗದವರು? ಹೌದು, ಖಂಡಿತ ನಮ್ಮೂರು ಹುಡುಗಿ, ಭಾಳ ಖುಷಿ ಇದೆ. ಸೊ ನನಗೆ ಭಾಳ ಜಾಸ್ತಿ ಕನೆಕ್ಟ್ ಆಗಿದ್ದಿದ್ದೆ ರಕ್ಷಿತಾ ಮನೆ ಒಳಗಡೆ. ಸೊ ಖುಷಿ ಆಗುತ್ತೆ. ಅವಳ ತುಂಬ ಸ್ಮಾರ್ಟ್ ಇದ್ದಾಳೆ, ತುಂಬ ಮೆಚ್ಯೂರಿಟಿ ಇದೆ. ಸೊ ಚೆನ್ನಾಗಿ ಆಡ್ತಾ ಕೂಡ ಇದ್ದಾಳೆ. ನನಗಂತೂ ಭಾಳ ಖುಷಿ ಅವಳ ಬಗ್ಗೆ. ಗಿಲ್ಲಿ ಬಗ್ಗೆ ಮೇಡಮ್?
ಗಿಲ್ಲಿ ಕೂಡ ಅಷ್ಟೇ ತುಂಬ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾನೆ. ಇನ್ನೊಂದು ಸ್ವಲ್ಪ ಟಾಸ್ಕ್ ಕಡೆ ಗಮನ ಕೊಡಬೇಕು ಗಿಲ್ಲಿ. ಸೊ ಅದು ಬಿಟ್ಟರೆ ಒಬ್ಬ ಒಳ್ಳೆ ಎಂಟರ್ಟೈನರ್ ಆಗಿ ಅವ್ನ ಕೆಲಸ ಏನಿದೆ, ಅವ್ನ ಸ್ಟ್ರೆಂತ್ ಏನಿದೆ, ಅವ್ನ ಸ್ಟ್ರೆಂತೇ ಕಾಮಿಡಿ. ಸೊ ಆ ಸ್ಟ್ರೆಂತನ್ನು 100% ಯುಟಿಲೈಸ್ ಮಾಡ್ಕೋತಿದ್ದಾನೆ ಅನ್ಸುತ್ತೆ. ಮತ್ತೆ ಅಶ್ವಿನಿ ಕೂಡ ನೀವು ಟಾರ್ಗೆಟ್ ಮಾಡಿದ್ರೆ, ಅವ್ರು ನಿಮ್ಮ ಟಾರ್ಗೆಟ್ ಮಾಡಿದ್ರು, ಅವ್ರ ಬಗ್ಗೆ ಏನು ಹೇಳ್ತೀರಂತ? ಅಶ್ವಿನಿ ಗೌಡನು ನಾನು ಯಾವ ಮೂಲತಃ ಹೋರಾಟಗಾರರು ಅವರು. ಹೌದು. ಅಶ್ವಿನಿ ಗೌಡನು ನಾವು ಯಾವತ್ತೂ ಟಾರ್ಗೆಟ್ ಮಾಡಿರಲಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನನ್ನ ಉಸ್ತುವಾರಿ ಬಗ್ಗೆ ಅಥವಾ ನನ್ನ ಹತ್ರ ಅವ್ರ ಜಗಳಕ್ಕೆ ಬರೋ ತನಕನೂ ನಾನು ಹೋಗೇ ಇರಲಿಲ್ಲ. ಮೊದಲನೇ ವಾರ ನಾನೇ ಅವ್ರಿಗೆ ಉತ್ತಮ ಕೊಟ್ಟಿದ್ದೆ. ಬಟ್ ಅದರಿಂದ ಆಚೆಗೆ ಅದೇ ನಾನು ಯಾವಾಗಲೂ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದಿದ್ದು. ಒಬ್ಬ ಹೋರಾಟಗಾರರು ಒಂದು ವಿಷಯವನ್ನು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ, ಉಳಿದವ್ರು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅವರು ಹಾಗಿರೋದು ತಪ್ಪಲ್ಲ. ಬೈ ನೇಚರ್ ಹೆಚ್ಚಿನ ಹೋರಾಟಗಾರರು ಹಾಗೇ ಇರ್ತಾರೆ, ಹಾಗಾಗಿಯೇ ಅವ್ರು ಹೋರಾಟಗಾರರಾಗಿರ್ತಾರೆ. ಸೊ ನನಗೇನು ಅವರಲ್ಲಿ ತುಂಬ ಏನು ಇದಿದೆ ಅಂತ ಅನ್ಸಲ್ಲ. ಸ್ವಲ್ಪ ಶಾರ್ಟ್ ಟೆಂಪರ್ ಇದ್ದಾರಷ್ಟೇ. ಸೊ ಅದನ್ನ ಸರಿ ಮಾಡಿಕೊಂಡ್ರೆ ಚೆನ್ನಾಗಿ ಆಡ್ತಾರೆ. ಮತ್ತೆ ಈ ಬಾರಿ ಒಂದಿನ ಬಿಗ್ ಬಾಸ್ ಬಂದಾಗಿತ್ತು, ಎಲ್ಲ ಸ್ಪರ್ಧೆಗಳು ಹೊರಗಡೆ ಬಂದಿದ್ರು. ಆ ಮೂಮೆಂಟಲ್ಲಿ ಹೇಗೆ ಅನಿಸ್ತು ಮೇಡಮ್ ಅಂತ? ಅಲ್ಲ, ನನಗೊಂದು ವಿಶ್ವಾಸ ಇತ್ತು. ಯಾಕೆಂತ ಕೇಳಿದ್ರೆ ಟೀಮ್ ಏನಿದೆ ಕಲರ್ಸ್ ಕನ್ನಡ ಮತ್ತು ಎಂಡಮಾಲ್ ಟೀಮ್, ಎಂಥ ಸಮಸ್ಯೆ ಬಂದರೂ ರಿಸಾಲ್ವ್ ಮಾಡ್ಕೊಳ್ಳೋಂಥ ಕೆಪಬಿಲಿಟಿ ಇರೋವಂಥ ಟೀಮೇ ಅದು. ಸೊ ಆ ಸಮಸ್ಯೆ ಏನು ದೊಡ್ಡದಾಗುತ್ತೆ ಅಂತ ನನಗೇನು ಅನಿಸಿರಲಿಲ್ಲ. ಇದು ಬೇಗ ಸಾಲ್ವ್ ಆಗುತ್ತೆ ಆ್ಯಂಡ್ ಕಂಟಿನ್ಯೂ ಆಗೇ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇತ್ತು. ಯಾಕಂದರೆ ಇದಕ್ಕಿಂತ ಹಿಂದಿನ ಸೀಸನು ಕೊರೋನಾ ಬಂದಾಗ ಒಂದ್ಸಲ ಎಲ್ಲರೂ ಹೊರಗಡೆ ಹೋಗಿದ್ರು, ಆ್ಯಂಡ್ ದೆನ್ ಕಂಟಿನ್ಯೂ ಆಗಿತ್ತು. ಸೊ ಇದು ಕೂಡ ಹಂಗಾಗುತ್ತೆ ಅಂತ ವಿಶ್ವಾಸ ಇತ್ತು. ಮೇಡಮ್ ಅವರ ಮನೆಯಿಂದ ಹೊರಗಡೆ ಬಂದು ರೆಸಾರ್ಟ್ಗೆ ಹೋಗಿ ಶಿಫ್ಟ್ ಆಗಿ ಮತ್ತೆ ಅಲ್ಲಿಂದ ಬಂದು ಅದು ಡ್ರಾಮಾ ಶುರುವಾಗಿತ್ತು. ಯಾಕಂದರೆ ಪೊಲೀಸ್ ಬಂದು ಗೇಟ್ ಬಂದ್ ಮಾಡಿ ಸೀಲ್ ಹಾಕಿ ಹೋಗಿದ್ರು. ಸೊ ಅದೇ ಹೌದು, ಅದೇನೇ ಆಗಿದ್ರು ಕೂಡ ಕೊನೆಗೆ ಜಾಲಿವುಡ್ಗೆ ಬೀಗ ಬಿದ್ದಿದೆ ಅಷ್ಟೇ, ಬಿಗ್ ಬಾಸ್ಗೆ ಬೀಗ ಬೀಳಲಿಲ್ಲ ಅಂತ. ಸೊ ಆ ವಿಷಯದಲ್ಲಿ ಬಿಗ್ ಬಾಸ್ ಟೀಮ್ ಅದರ ಹಿಂದೆ ತುಂಬ ಪರಿಶ್ರಮ ಹಾಕಿದೆ, ಅದನ್ನು ಉಳಿಸ್ಕೊಳ್ಳೋ ಕೆಲಸ ತುಂಬ ಮಾಡಿದೆ. ಸೊ ನಂಗೆ ಅದೇ ಆ ಟೀಮ್ನ ಮೇಲಿರೋ ವಿಶ್ವಾಸನೇ ಅಂಥದ್ದು. ಈಗ ನಮ್ಮ ಫ್ಯಾಮಿಲಿಯವರೆಲ್ಲ ವಿಶ್ವಾಸ ಇಟ್ಟು ನಮ್ಮನ್ನು ಆ ಟೀಮ್ನ ಕೈಗೆ ಒಪ್ಪಿಸ್ತಾರೆ ಅಂತಂದರೆ ಆ ಟೀಮ್ ಅಷ್ಟು ಕೆಪಬಲ್ ಇದೆ, ಎಂಥ ಸಮಸ್ಯೆನೂ ಸಾಲ್ವ್ ಮಾಡ್ಕೊಳ್ಳೋ ಎಬಿಲಿಟಿ ಆ ಟೀಮ್ಗಿದೆ ಅಂತಲೇ ಅರ್ಥ. ಸೊ ಜಾಲಿವುಡ್ ಕ್ಲೋಸ್ ಆದರೂ ಕೂಡ ಬಿಗ್ ಬಾಸ್ ಏನು ಕ್ಲೋಸ್ ಆಗಿರಲಿಲ್ಲ, ಅದು ಬಿಗ್ ಬಾಸ್ ಸ್ಟ್ರೆಂತ್ ಅಂತ. ಮೇಡಮ್ ಯಾರು ಗೆಲ್ಬೋದಂತ ಈ ಬಾರಿ ಏನಾದರೂ? ಅದೇ ನಾನು ಹೇಳಿದ್ನಲ್ಲ, ಯಾರು ಗೆಲ್ತಾರೆ ಅಂತ ಹೇಳೋದು ಇದು ತುಂಬ ಬೇಗ ಆಗುತ್ತೆ. ಇನ್ನು 4 ವಾರದ ಆಟ ಇದೆ. ಮೇ ಬಿ ಇನ್ನೊಂದು 2-3 ವಾರದಲ್ಲಿ ಗೊತ್ತಾಗ್ಬಿಡ್ಬೋದು ಅಂತ ಅನ್ಸುತ್ತೆ. ಸೊ ಎಲ್ಲರಿಗೂ ಒಂದೊಂದು ಡ್ರಾಬ್ಯಾಕ್ಸ್ಗಳಿದೆ, ಅದನ್ನೆಲ್ಲ ಅವ್ರು ಸರಿ ಮಾಡ್ಕೋಬೇಕು. ಸೊ ಇದು ಬಹಳ ಬೇಗ ಆಗುತ್ತೆ. ಆ್ಯಂಡ್ ನಾನು ಹೇಳೋ ಅಭಿಪ್ರಾಯಗಳಿಂದ ಅವ್ರ ವೋಟರ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಬೀಳಬಾರ್ದು. ಹಾಗಾಗಿ ಬೆಸ್ಟ್ ಆಗಿರೋರು ಗೆಲ್ಲಿ ಅಂತ ಬಯಸ್ತೀನಿ. ನಂಬರ್ 1-5 ಯಾರೆಲ್ಲ ಇರ್ಬೋದು ಅಂತ? ಟಾಪ್ 5ನಲ್ಲಿ ನನಗನ್ಸೋ ಪ್ರಕಾರ ಗಿಲ್ಲಿ, ರಕ್ಷಿತಾ, ರಘು, ಅಶ್ವಿನಿ, ಧನುಷ್, ಕಾವ್ಯ ಇವರಿಷ್ಟು ಟಾಪ್ 5ನಲ್ಲಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನು ಗೊತ್ತಿಲ್ಲ. ಯಾಕಂದರೆ ಹೊರಗಡೆ ಗಿಲ್ಲಿ ಮತ್ತು ಕಾವ್ಯನ ಲವ್ ಸ್ಟೋರಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಳಗಡೆ ಯಾವ ರೀತಿ ಇದ್ದಾರಂತ? ನಂಗೆ ಅನ್ಸಲ್ಲ ಅದು ಲವ್ ಸ್ಟೋರಿ ಅಂತ. ಬಿಕಾಸ್ ಅವ್ರವ್ರದ್ದೇ ಜೀವನ ಇದೆ. ಆ್ಯಂಡ್ ಕಾವ್ಯ ತುಂಬ ಇಂಡಿಪೆಂಡೆಂಟಾಗಿ ಆಡ್ತಾ ಇದ್ದಾಳೆ. ಸೊ ನಮಗೆ ಹೊರಗಡೆ ಒಳಗಡೆ ತುಂಬ ಒಳ್ಳೆ ಸ್ನೇಹಿತರಾಗಿರ್ಬೋದು. ಸೊ ನನಗೆ ಇದೆಲ್ಲೋ ಒಂದು ಕಡೆ ಆ ಸ್ನೇಹಕ್ಕೆ ಲವ್ ಸ್ಟೋರಿ ಅನ್ನೋ ಪಟ್ಟ ಕಟ್ಟಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅವ್ರಿಗೆ ಹೊರಗಡೆ ಬೇರೆದೇ ಜೀವನ ಇರ್ಬೋದು. ಆ್ಯಂಡ್ ಅವರಿಬ್ಬರು ಆ ವಿಷಯದಲ್ಲಿ ತುಂಬ ಕ್ಲಿಯರ್ ಆಗಿದ್ದಾರೆ, ಮೆಚೂರ್ಡ್ ಆಗಿರುವಂಥ ಇಬ್ಬರು ವ್ಯಕ್ತಿಗಳು. ಸೊ ಅವಳಂತೂ ಇಂಡಿಪೆಂಡೆಂಟಾಗಿ ಆಡ್ತಾ ಇದ್ದಾಳೆ. ಗಿಲ್ಲಿ ಎದುರುಗಡೆ ಆಡನೇ ಕ್ಯಾಪ್ಟನ್ ಆಗಿದ್ದಾಳೆ. ಸೊ ನನಗೇನು ಹಾಗನ್ಸಲ್ಲ. ಗಿಲ್ಲಿ ಕಾವ್ಯದ ಪರ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಂ, ಖಂಡಿತ. ಒಳಗಡೆ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ, ಅವ್ರು ಜಂಟಿಯಾಗಿ ಹೋಗಿದ್ದವರು. ಆ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಟ್ಟು ಒಂದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಂತ ಅದರಿಂದಲೇ ಕಾವ್ಯ ಇದ್ದಾಳೆ ಅಂತ ನಂಗೆ ಅನ್ಸಲ್ಲ. ಮೇಡಮ್ ಮತ್ತೆ ನಿಮ್ಮ ಟೀಮ್ ಈಗಲಾದರೂ ಭೇಟಿ ಆಗ್ತೀರಾ, ಪರಿಚಯ ಇದನ್ನ, ಮತ್ತೆ ಬೇರೆ ಬೇರೆ ಟ್ರಿಪ್ ಹೋಗ್ತಾರಾ? ನೋಡ್ತಾ ಇರ್ತೀನಿ, ಹೇಗಿದೆ ಮೇಡಮ್ ಟೀಮ್ ಅಂತ ಈಗ? ಚೆನ್ನಾಗಿದೆ. ಅದೇ ಅವ್ರವ್ರಿಗೆ ಪುರ್ಸೋತಿದ್ರೆ ಟೀಮ್ ಟ್ರಿಪ್ ಪ್ಲ್ಯಾನ್ ಮಾಡ್ಕೋತಾರೆ. ಇಲ್ಲದೆ ಇದ್ದಾಗ ಅಚಾನಕ್ಕಾಗಿ ಯಾವುದೋ ಈವೆಂಟ್ನಲ್ಲಿ ಇನ್ನೆಲ್ಲ ಒಂದು ಕಡೆ ಸಿಗ್ತೀವಿ. ಮದುವೆಗೆ ತುಂಬ ಜನ ಬಂದಿದ್ರು. ಹೌದು, ಅದೇ ಖುಷಿ ಇದೆ. ಆ ಬಾಂಧವ್ಯ ಇನ್ನೂ ಹಾಗೆ ಉಳಿಸ್ಕೊಂಡಿದ್ದೀವಿ. ಆ ವಿಷಯದಲ್ಲಿ ಖುಷಿ ಇದೆ. ಇನ್ನು ನೋಡ್ಬೇಕು, ಇನ್ನು ಮಂಜಣ್ಣನ ಮದುವೆಗೆ ಎಲ್ಲರೂ ಬರ್ತಾರಾ ಅಂತ ನೋಡ್ಬೇಕಷ್ಟೇ. ಥ್ಯಾಂಕ್ ಯು. ಸರ್, ಇದಿಷ್ಟು ಚೈತ್ರಾ ಕುಂದಾಪುರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.